ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಇದು ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಇಲ್ಲಿ ಒಂದು ಹೊಸ ಪ್ರಯೋಗ ಅನ್ನುವ ರೀತಿಯಲ್ಲಿ ನಿರ್ಮಾಣ ಆಗಿರುವಂಥ ಬ್ರೇಕ್ ವಾಟರ್ ಅಂತ ಹೇಳ್ಬೋದು. ನಿರ್ಮಾಣ ಅಂತ ಹೇಳಿದ್ರೆ ಒಂದು ರೀತಿ ಬೇಸರ ಆಗ್ಬೋದು. ಯಾಕಂತ ಹೇಳಿದ್ರೆ ಕಳೆದ 12 ವರ್ಷಗಳಿಂದ ಕೂಡ ಇಲ್ಲಿ ನಿರ್ಮಾಣ ಹಂತದಲ್ಲೇ ಇದೆ, ನಿರ್ಮಾಣ ಆಗ್ತಾ ಇದೆ ಅಂತ ಹೇಳ್ಬೋದು. ಇದು ಬೈಂದೂರು ತಾಲೂಕಿನಲ್ಲಿ ಬರುವಂಥ ಮರವಂತೆ ಬ್ರೇಕ್ ವಾಟರ್ನ ಇಂದಿನ ಸ್ಥಿತಿಗತಿ ಅಂತಲೇ ಹೇಳ್ಬೋದು. ಮಳೆಗಾಲ ಬಂತಂತ ಹೇಳಿದ್ರೆ ಇಲ್ಲಿನ ಮೀನುಗಾರರು ಒಂದು ರೀತಿ ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಜೀವನ ಮಾಡುವಂಥ ಪರಿಸ್ಥಿತಿ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಂದು ಮೀನುಗಾರಿಕೆಗೆ ಹೋದರೆ ನಾವು ಹೇಗೆ ವಾಪಸ್ ಬರ್ತೇವೆ ಒಂದು ತಲೆ ಬಿಸಿ ಆದರೆ, ಇನ್ನೊಂದು ಇಲ್ಲಿ ಇಟ್ಟಂಥ ಬೋಟುಗಳು ಅಂತ ಹೇಳಿದ್ರೆ ಇಲ್ಲಿ ಒಂದು ಸಾಧಾರಣ 250ಕ್ಕೂ ಅಧಿಕ ನಾಡದೋಣಿ ಮೀನುಗಾರರ ಬೋಟ್ಗಳು ಇಲ್ಲಿ ನಿಲ್ತವೆ. ಆ ಬೋಟ್ಗಳ ಸುರಕ್ಷತೆ ಎಷ್ಟರ ಮಟ್ಟಿಗೆ ಸಿಗ್ತದೆ ಅಂತ ಹೇಳಿರೋದು ಕೂಡ ಒಂದು ಪ್ರಶ್ನೆ ಅಂತಲೇ ಹೇಳ್ಬೋದು. ಈ ನಿಟ್ಟಿನಲ್ಲಿ ಅಂತ ಹೇಳಿದ್ರೆ ಸರ್ಕಾರ ಕಳೆದ 12 ವರ್ಷಗಳ ಹಿಂದೆ ಇಲ್ಲಿ ಒಂದು ನಾಡದೋಣಿ ಮೀನುಗಾರರಿಗೆ ಒಂದು ಹೊಸ ವ್ಯವಸ್ಥೆ ಕಲ್ಪಿಸಬೇಕು ಅನ್ನುವ ನಿಟ್ಟಿನಲ್ಲಿ ಪ್ರಾರಂಭ ಮಾಡಿದಂಥ ಬ್ರೇಕ್ ವಾಟರ್ ಕಾಮಗಾರಿ ಇಲ್ಲಿ ತನಕ ಹಾಗೇ ಇದೆ ಅಂತ ಹೇಳ್ಬೋದು. ಇಲ್ಲಿ ತನಕ ಅಂತ ಹೇಳಿದ್ರೆ ಅದರ ಪ್ರೊಸೆಸ್ ಆಗಲೇ ಇಲ್ಲ ಅಂತಲೇ ಹೇಳ್ಬೋದು. ಒಮ್ಮೆ ಮೊದಲ ಹಂತದ ಕಾಮಗಾರಿ ನಡೆದಾಗ ಆ ಕಾಮಗಾರಿ ಕಳಪೆ ಕಾಮಗಾರಿ ಆದ ಹಿನ್ನೆಲೆಯಲ್ಲಿ ಇಲ್ಲಿ ಮಾಡಿದಂಥ ಕಾಮಗಾರಿಯ ಕುರುಹುಗಳನ್ನಷ್ಟೇ ಇಲ್ಲಿ ಕಾಣ್ಬೋದು ಅಂತ ಹೇಳ್ಬೋದು. ಸದ್ಯ ಇನ್ನೊಂದು ಕಂಪನಿಗೆ ಇಲ್ಲಿ ಟೆಂಡರನ್ನು ನೀಡಲಾಗಿದೆ. ಆ ಕಂಪನಿ ಇಲ್ಲಿ ಟೆಂಡರ್ ತೆಗೆದುಕೊಂಡು ಕಾಮಗಾರಿಯನ್ನು ಮಾಡ್ತಾ ಇದೆ. ಆದರೆ ಕೆಲಸ ಸಾಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಇತ್ತೀಚೆಗಷ್ಟೇ ಈ ಬ್ರೇಕ್ ವಾಟರ್ ಕಾಮಗಾರಿಯ ಸಂಪೂರ್ಣ ಕೆಲಸ ಕಾರ್ಯಗಳು ನಡಿಬೇಕು ಅನ್ನೋ ನಿಟ್ಟಿನಲ್ಲಿ 85 ಕೋಟಿ ರೂಪಾಯಿಗಳು ಕೂಡ ಸ್ಯಾಂಕ್ಷನ್ ಆಗಿದೆ. ಆದರೆ CRZನ ನೆಪ ಹೇಳಿಕೊಂಡು ಇಲ್ಲೀಗ ಕಾಮಗಾರಿ ಸ್ಥಗಿತ ಆಗಿದೆ ಅನ್ನುವಂಥದ್ದು ಮೀನುಗಾರರ ಒಂದು ಅಳಲು ಅಂತಲೇ ಹೇಳ್ಬೋದು. ಈಗ ನಮ್ಮ ಜೊತೆ ಮೀನುಗಾರರ ಮುಖಂಡರಿದ್ದಾರೆ, ಅವ್ರ ಹತ್ರ ಕೇಳೋಣ ಏನು ಸಮಸ್ಯೆ ಅಂತೇಳಿ. ಸರ್, ಇದು ಏನು ಸಮಸ್ಯೆ, ಎಷ್ಟು ವರ್ಷದ ಸಮಸ್ಯೆ ಅಂತ? ಸರ್, ಈಗ ಒಂದು ಹಂತದ ಕಾಮಗಾರಿ ಮುಗಿದು ಒಂದು 8 ವರ್ಷ ಆಗಿದೆ. ಒಂದು ಹಂತದ ಮುಗಿದು 8 ವರ್ಷದಲ್ಲಿ ಈಗ ಆಲ್ರೆಡಿ 85 ಕೋಟಿ ಯಡಿಯೂರಪ್ಪನವರು ಇರುವಾಗ ಶಾಂಕ್ಷನ್ ಆಗಿದೆ. ಅದು ಶಾಂಕ್ಷನ್ ಆದ್ದರಿಂದ ಟೆಂಡರು ಆಗಿದೆ, 2 ವರ್ಷ ಆಯಿತು ಟೆಂಡರ್ ಆಗಿ. ಮತ್ತು ಅದು ಮುಂದೆ ಏನಾಗ್ತದೆ ಏನಾಗುವುದಿಲ್ಲ ಯಾವುದು ಸ್ಥಳೀಯರಿಗೆ ಮಾಹಿತಿ ಸಿಗ್ತಾಯಿಲ್ಲ. ನಾವು ಎಲ್ಲ ಕಡೆನೂ ಹೋಗಿ ಬಂದಾಯ್ತು, ಮಿನಿಸ್ಟ್ರು, MP, MLA ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಹೋಗಿ ಬಂದಾಯ್ತು. ಎಲ್ಲರೂ ಇಷ್ಟವರೆಗೆ ಆಶ್ವಾಸನೆ ಕೊಡ್ತಾಯಿದ್ರು ಬಿಟ್ಟರೆ ಯಾವುದೇ ಒಂದು ವರ್ಕ್ ಇಲ್ಲಿ ನಡೆಯೋದಿಲ್ಲ. ಅಂದರೆ ನಮಗೆ ನಾವು 15ರಿಂದ 20 ಸಾವಿರ ಜನ ಜೀವನ ಮಾಡುವಂಥ ಒಂದು ಬೋಟ್, ನೀವು ಹೇಳಿದ ಬೋಟು, ದೋಣಿ, ನಾವು ದೋಣಿ ಹೇಳ್ತೇವೆ ಅದಕ್ಕೆ, ಅದೆಲ್ಲ ಈ ಬ್ರೇಕ್ ವಾಟರ್ ಒಳಗಡೆ ಇದೆ. ಒಂದು ಅಲೆ ಬಂದರೆ ಅದು ಪೂರ ಕೊಚ್ಕೊಂಡು ಹೋಗ್ತದೆ. ಅದಕ್ಕೆ ಎಷ್ಟು ಕೋಟಿ ನಷ್ಟ ಆಗ್ತದೋ ಅದು ಸರ್ಕಾರ ಭರಿಸಬೇಕಾಗ್ತದೆ. ಮತ್ತು ಮುಂದಿನ ದಿವಸದಲ್ಲಿ ನಾವು ಉದ್ಯೋಗ ಮಾಡಲಿಕ್ಕೆ ಸೊತ್ತಿರೋದಿಲ್ಲ, ನಾವು ಒಂದು ಅನಾಥರಾಗ್ತೇವೆ. ಇದಕ್ಕೆಲ್ಲ ಸರ್ಕಾರನೇ ಹೊಣೆ ಆಗ್ತದೆ. ಅದರಿಂದ ನಮ್ಮ ಮರವಂತೆಯ ಮೀನುಗಾರರ ಪರವಾಗಿ ನಾನು ಮರವಂತೆಯ ಒಂದು ಮೀನುಗಾರರ ಮುಖಂಡ ಆಗಿ ಸರ್ಕಾರ ಹತ್ರ ರಿಕ್ವೆಸ್ಟ್ ಮಾಡೋದೇನೆಂದರೆ, ಹಣ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ, ಟೆಂಡರ್ ಆಗಿದೆ. ಆದಷ್ಟು ಬೇಗ ಇದೊಂದು ವರ್ಕ್ ನಡೆದರೆ ಎಲ್ಲರಿಗೂ ಒಂದು ಬಡವರಿಗೆ ಒಂದು ಅನುಕೂಲ ಆಗ್ತದೆ ಅಂತೇಳಿ ನಾನು ಹೇಳುವಂಥದ್ದು. ಸರ್, ಈಗ CRZ ಕಾರಣ ಹೇಳ್ತಾ ಇದ್ದಾರೆ. ಹಾಗಾದರೆ ಬಂದರು ಅನ್ನುವಂಥದ್ದು CRZ ವ್ಯಾಪ್ತಿಯಲ್ಲೇ ಮಾಡಬೇಕು. ಮೀನು ಹಿಡಿಲಿಕ್ಕೆ ಒಳಗಡೆ ಹೋಗ್ಲಿಕ್ಕೆ ಆಗ್ತದೆ? ಇಲ್ಲಲ್ಲ, ಇಲ್ಲಿ ಸಮುದ್ರ ಹತ್ರನೇ ಅಥವಾ ಹೊಳೆ ಹತ್ರನೇ ಮಾಡಬೇಕಾಗ್ತದೆ. CRZ ಸಡಿಲಿಕ್ಕೆ ಮಾಡಲಿಕ್ಕೆ ಸಾಧ್ಯವೇ ಇಲ್ವಾ? ಹಾಗಾದ್ರೆ ಯಾಕೆ ಈ ರೀತಿ ವಿಳಂಬ ಆಗ್ತಿದೆ ಅಂತ ನಿಮ್ಗೆ ಏನು ಅನಿಸ್ತದೆ? ಅದೇ ಯಾಕೆ ಈಗ ಬೇರೆ ನೆರೆ ರಾಜ್ಯದಲ್ಲಿ ಈಗ ಏನಿಲ್ಲ, ಕೇರಳದಲ್ಲಾಗಲಿ ರೋಡ್ ಸೈಡಿಗೆ ರೆಸಾರ್ಟ್ ಉಂಟು, ಸಮುದ್ರ ಕಿರಣೆ ರೆಸಾರ್ಟ್ ಉಂಟು, ಹೋಮ್ ಸ್ಟೇಟ್ ಉಂಟು, ಗೋವಾದಲ್ಲಿ ಉಂಟು, ಬಾಂಬೆ ಎಲ್ಲ ಸಮುದ್ರ ಕಿರಣೆ. ಈ ನಮ್ಮ ಬಡ ಮೀನುಗಾರರು ಮಾಡುವಂಥ ಒಂದು ಸಣ್ಣ ಕಿರುಬಂದರಿಗೆ CRZ ಕ್ಲಿಯರೆನ್ಸ್ ಏಕೆ? ಒಬ್ಬರು ಮಿನಿಸ್ಟ್ರ್ ಆದವರು ಅದು ಒಂದು ಸೈಡ್ ನಡೀತಾ ಇರಲಿ, ಅದು ಸರ್ವೆನ ನಡೀತಾ ಇರಲಿ. ಈ ಕಾಮಗಾರಿಕೆನ ಚಾಲನೆ ಕೊಡ್ಬೋದಲ್ಲ, ಯಾಕೆ ಕೊಡೋದಿಲ್ಲ? ಕೊಡಬೇಕು ಅವರು ಮೀನುಗಾರಿಕೆಗೆ. ಇವರು ತಗೊಳ್ಳಿ CRZ ಕ್ಲಿಯರೆನ್ಸ್ ಎಲ್ಲ ತಗೊಳ್ಳಿ, ದೊಡ್ಡ ದೊಡ್ಡ ಪ್ರಾಪರ್ಟಿ ಮಾಡಲಿಕ್ಕೆ, ಬಿಲ್ಡಿಂಗ್ ಮಾಡಲಿಕ್ಕೆ, ಹೋಮ್ ಸ್ಟೇಟ್ ಮಾಡಲಿಕ್ಕೆ, ಬೀಚ್ ಮಾಡಲಿಕ್ಕೆ, ಇದು ಮಾಡಲಿಕ್ಕೆಲ್ಲ ತಗೊಳ್ಳಿ ಅವರು. ಇದಕ್ಕೆ ಯಾಕೆ ಈ ಮೀನುಗಾರರ ಸಮುದ್ರ ಕಿರಾಣಿಯವರಿಗೆ ಇದೆಲ್ಲ ಯಾಕೆ ಕೇಳೋದು ನಾವು? ಈಗ ಜಿಲ್ಲೆಯ ಆರ್ಥಿಕತೆಯ ಪ್ರಮುಖ ಭಾಗ ಅಂತ ಹೇಳಿ ಮತ್ಸ್ಯೋದ್ಯಮ ಕರೀತಾರೆ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಮತ್ಸ್ಯೋದ್ಯಮಕ್ಕೆ ಪೂರಕವಾಗಿರುವಂಥ ಇಂಥ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಯಾಕೆ ಹಿಂಜರಿಕೆ ಅಂತ ಸರ್ಕಾರಗಳಿಗೆ? ನಾವು ಅದೇ ಹೇಳ್ತಿದ್ದೆ, ಯಾಕೆ ಅವ್ರಿಗೆ ನಮ್ಗೆ ಏನಂತ ಗೊತ್ತಾಗೋದಿಲ್ಲ. ಈಗ ಅವ್ರಿಗೆ ಹಿಂಜರಿಕೆ ಮಾಡ್ತಿದ್ದಾರೆ. ಈಗ 2-3 ಸರ್ಕಾರ ಆಯ್ತು ಈಗ ಬಂದದ್ದು, ಎಷ್ಟು ಇಂಜಿನಿಯರ್ ಆಯ್ತು ಇಲ್ಲಿ ಬಂದದ್ದು, ಬರ್ತಾರೆ ಹೋಗ್ತಾರೆ. ನಮ್ಮ 85 ಕೋಟಿ ರಿಲೀಸ್ ಆಗಿದೆ. ಈಗ 4 ವರ್ಷ ಆಯಿತು ಹಣ ಇಟ್ಟು ಟೆಂಡರ್ ಆಗಿದೆ, 2 ವರ್ಷ ಟೆಂಡರ್ ಆಗಿದೆ. ಮುಂಬೈದು ಇಲ್ಲಿ ಸಬ್ಬಿದು ಉಡುಪಿಯವರು ಮಾಡ್ತಿದ್ದಾರೆ. ಅವರು ನಾವು ಮಾಡ್ತೇವೆ, ನಮ್ಗೆ ಕಂಪ್ಲೀಟ್ ರಿಪೋರ್ಟ್ ಬರಲಿ. ಅಧಿಕಾರಿಯೆಲ್ಲ ಹೇಳ್ತಾ ಇದ್ದಾರೆ ನಿಮ್ಗೆ ನಮ್ಮ ಅಂದರೆ ಈ CRZ ಕ್ಲಿಯರೆನ್ಸ್ ಆಗದೆ ವರ್ಕ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಅವ್ರು ಹೇಳೋದಿಷ್ಟೇ. ಕಾಂಟ್ರಾಕ್ಟ್ ಹೇಳ್ತಾ ಇರೋದು ನಮಗೆ
ಈಗ ಹೇಳ್ತಾ ಇದ್ದಾರೆ, ಈಗ ಈ ತಿಂಗಳ ಎಂಡ್ನಲ್ಲಿ ಬರ್ತದೆ CRZ SMP ಸೋರ್ಲೈನ್ ಮ್ಯಾನೇಜ್ಮೆಂಟ್ ಪ್ಲಾನಿಂಗ್ ಅವನಿಗೆ ಸರ್ವೆ ಬರಲಿಕ್ಕೆ ಉಂಟು, ಈ ತಿಂಗಳ ಎಂಡೊಳಗೆ ಬರ್ತದೆ ಅಂತ ಹೇಳಿದರೆ ಅದು ಬಂದು ಆದಷ್ಟು ಬೇಗ ನಮಗೆ ಮೀನುಗಾರಿಕೆನ ಬಂದರನ್ನು ಸ್ಟಾರ್ಟ್ ಮಾಡಬೇಕು. ಕಾಮಗಾರಿಕೆಯನ್ನು ಪ್ರಾರಂಭ ಮಾಡಲಿಕ್ಕೆ ಒಂದು ಅನುಮೋದನೆ ಕೊಡಬೇಕು. ಕೊಡಲಿಲ್ಲ ಅಂದರೆ ನಮ್ಮ ಭಾರಿ ಕಷ್ಟ ಆಗ್ತದೆ ಮುಂದಿನ ದಿನದಲ್ಲಿ. ಈ ಹಿಂದೆಲ್ಲ ಅವರಿಗೆಲ್ಲ ನಾವು ಎಲ್ಲ ರೀತಿಯಿಂದ ಸಪೋರ್ಟ್ ಮಾಡಿದ್ದೇವೆ ಅವರಿಗೆ. ಈಗ ಮಾಡ್ತಾನೆ ಇಲ್ಲ, ಲೀಡರ್ಸ್ ಬರ್ತಾರೆ, ಪ್ರತಿಯೊಬ್ಬ ಅಧಿಕಾರಿಗಳು ರಾಜಕೀಯದವರು ಮಳೆಗಾಲಕ್ಕೆ ಬರ್ತಾರೆ, ಕಡಲ ಕೊರತೆ ಆಗುವಾಗ ಬಂದರೇನೇ ಇದ್ದಾರೆ ಬರ್ತಾರೆ, ನಂತರ ಕೇಳಲಿಕ್ಕೆ ಬರೋದಿಲ್ಲ ಅವರು ನಮ್ಮನ್ನು. ನಾವಂಗಾರೆ ಅವ್ರಿಗೆ ಬೇಡವಾ? ಹಾಂ, ಅಧಿಕಾರಿಗಳು ಸಹ ಹೇಳ್ತಾರೆ ನಮ್ಮನ್ನು ನಾವಲ್ಲಿ ಹಾಗೆ ಸಡನ್ನಾಗಿ ಡಿಕ್ಲೇರ್ ತಗೊಳ್ಳಿಕ್ಕಿಲ್ಲ. ಮೇಲಧಿಕಾರಿಗಳು ನಮಗೆ ಇದು ಮಾಡ್ತಾರೆ, ಪ್ರೆಷರ್ ಹಾಕ್ತಾರೆ, ಯಾಕೆ ತಗೊಂಡಿದ್ರಿ, ಹಾಗೆ ತಗೊಂಡಿದ್ರಿ, ಯಾಕೆ ನೀವು ಮಾಡಿದ್ದು ಅಂತ ಹೇಳ್ತಾರೆ, ಹೈ ಪ್ರೆಷರ್ ಆಗ್ತದೆ ಅಂತ ಹೇಳ್ತಿದ್ದಾರೆ ಅವರು. ಸೊ ರಾಜ್ಯದ ಒಂದು ಹೆಗ್ಗಳಿಕೆಗೆ ಪಾತ್ರವಾಗಬೇಕಿದ್ದ ಒಂದು ಬ್ರೇಕ್ ವಾಟರ್ ಅಂದರೆ ಹೊರ ಬಂದರು ಸದ್ಯ ಇಂತಹ ಒಂದು ಸಮಸ್ಯೆಗಳಿಂದಾಗಿ 12 ವರ್ಷಗಳಿಂದ ನಿಲುಗಡೆ ಕಂಡಿದೆ ಅಂತಲೇ ಹೇಳ್ಬೋದು. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಮತ್ಸ್ಯವನ್ನು ಅಂತ ಹೇಳಿದ್ರೆ ಮೀನುಗಾರಿಕೆಯನ್ನು ನಂಬಿಕೊಂಡು ಜೀವನ ನಡೆಸ್ತಿರುವವರಿಗೆ ಒಂದು ಬದುಕಲಿಕ್ಕೆ ಅವಕಾಶ ಮಾಡಿ ಕೊಡಬೇಕು ಅನ್ನುವಂಥದ್ದು ಇಲ್ಲಿನವರ ಆಗ್ರಹ ಅಂತಲೇ ಹೇಳ್ಬೋದು. ಉಡುಪಿಯಿಂದ ಅಶ್ವಥ್ ಆಚಾರ್ಯ, ವಿಸ್ತಾರ ನ್ಯೂಸ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.